ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಅಪಾರ್ಟ್ಮೆಂಟ್ ಜೀವನ ಅಪಾಯಕ್ಕೆ ಆಹ್ವಾನ. ಹಿತ್ತಲೇ ಇಲ್ಲದ ಮನೆಗಳಲ್ಲಿ ಜೀವಕ್ಕೆ ಗ್ಯಾರಂಟಿ ಏನು? ಸೇಫ್ಟಿನೇ ಇಲ್ಲದ ಕಟ್ಟಡಗಳ ಸೇಫ್ ಗೇಮ್ ಸೀಕ್ರೆಟ್. ಇದು ಧಗ ಧಗ ಅಪಾರ್ಟ್ಮೆಂಟ್ ವಿಶೇಷ ಚರ್ಚಾ ಕಾರ್ಯಕ್ರಮ. ಮಂಗಳವಾರ ನಡೆದಿರುವಂತಹ ಭೀಕರ ದುರಂತದಿಂದಾಗಿ ಬೆಂಗಳೂರು ಅಕ್ಷರಶಃ ನಡುಗಿ ಹೋಗಿದೆ. ಹಾಗಾದ್ರೆ ಈ ಭೀಕರ ದುರಂತಕ್ಕೆ ರೂಲ್ಸ್ ಬ್ರೇಕ್ ಕಾರಣ ಆಯ್ತಾ? ಅಪಾರ್ಟ್ಮೆಂಟ್ನಲ್ಲಿ ಸುರಕ್ಷತೆ ಇಲ್ಲದಿರೋದೇ ಘಟನೆಗೆ ಕಾರಣ ಆಯ್ತಾ? ಅಪಾರ್ಟ್ಮೆಂಟ್ ನಿರ್ಲಕ್ಷ್ಯವೇ 2 ಜೀವಗಳನ್ನ ಬಲಿ ತಗೊಳ್ತಾ? ಅಪಾರ್ಟ್ಮೆಂಟ್ ಬಗ್ಗೆ ಬಿಬಿಎಂಪಿ ಕೂಡ ನಿರ್ಲಕ್ಷ್ಯ ಮಾಡ್ತಾ? ಹಾಗಾದ್ರೆ ನಿರ್ಲಕ್ಷ್ಯಕ್ಕೆ ಕಣ್ಮುಂದೆನೆ ಬಲಿಯಾದವು ಆ ಅಮಾಯಕ 2 ಜೀವಗಳು. ಬಹುಮಹಡಿ ಕಟ್ಟಡಗಳು ನೋಡೋಕಷ್ಟೇ ಚಂದ ಕಾಣುತ್ತೆ. ಅನಾಹುತ ಸಂಭವಿಸಿದಾಗ ಸುರಕ್ಷತಾ ಕ್ರಮಗಳು ಸರಿಯಾಗಿ ಪಾಲನೆ ಆಗಿಲ್ಲ ಅಂದ್ರೆ ನೆನ್ನೆ ನಡೀತಲ್ಲ ಬೆಂಗಳೂರಲ್ಲಿ ದುರಂತ, ಅಂತಹ ಘಟನೆಗಳು ನಡೀತಾಲೇ ಇರುತ್ತೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಸುರಕ್ಷತಾ ಕ್ರಮಗಳು ಅಂತ ಹೇಳ್ತೀವಿ, ಅದು ಬಾಯಿ ಮಾತಲ್ಲಿ ಅಷ್ಟೇ ಇರುತ್ತೆ, ಕಾಗದಕ್ಕೆ ಮಾತ್ರ ಸೀಮಿತವಾಗ್ಬಿಡುತ್ತಾ? ನ್ಯೂಸ್ 18 ಕನ್ನಡ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದೆ. ಕೂ ಆಪ್ ಮೂಲಕ ಪ್ರಶ್ನೆ ಕೇಳಿ ಉತ್ತರವನ್ನ ಪಡ್ಕೊಳ್ತಾ ಇದ್ದೀವಿ. ಇವತ್ತು ಈ ಅಪಾರ್ಟ್ಮೆಂಟ್ ಬಗ್ಗೆನೇ ನಾವೊಂದು ಪ್ರಶ್ನೆಯನ್ನ ಕೇಳಿದ್ವಿ, ಅದಕ್ಕೆ ಉತ್ತರ ಕೂಡ ಬಂದಿದೆ. ನಾವು ಪ್ರಶ್ನೆ ಕೇಳಿದ್ವಿ, ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳು ವಾಸಕ್ಕೆ ಸುರಕ್ಷಿತವಾಗಿರುತ್ತಾ ಅಂತ. ಹೌದು ಅಥವಾ ಇಲ್ಲ ಅಂತ 2 ಆಪ್ಷನ್ ಅನ್ನ ಕೊಟ್ಟಿದ್ವಿ. ಹೌದು ಅಂತ ಹೇಳ್ಬಿಟ್ಟು 44% ಜನ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಅಲ್ಲ ಅಂತ ಹೇಳಿ 56% ಜನ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ಬಹುಮಹಡಿ ಕಟ್ಟಡಗಳಲ್ಲಿ ಸುರಕ್ಷತೆ ಇಲ್ಲ ಅಂತ ಪಕ್ಷದಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ. ಈ ಅಧಿಕಾರಿಗಳು ಸಮೀಕ್ಷೆ ಅಂತ ಮಾಡ್ತಾರೆ, ವರದಿ ಕೊಡ್ತಾರೆ, ಅದಾದ್ಮೇಲೆ ಏನ್ ಆಕ್ಷನ್ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ತನಕ ಅಂತದ್ ಯಾವುದೇ ಕ್ರಮಗಳು ನಡೆಯದೇ ಇರೋದಕ್ಕೆ ಬೆಂಗಳೂರಲ್ಲಿ ಪದೇ ಪದೇ ಇಂಥ ಘಟನೆಗಳು ರಿಪೀಟೆಡ್ಲಿ ಆಗ್ತಾ ಇರೋದು. ಈ ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ನಿವೃತ್ತ ಇಂಜಿನಿಯರ್ ಬಿಬಿಎಂಪಿಯಿಂದ ಹನುಮಂತೇಗೌಡರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮ್ಮ ಜೊತೆ ಚರ್ಚೆಯಲ್ಲಿದ್ದಾರೆ ನಗರ ಯೋಜನಾ ತಜ್ಞ ಹಾಗೇನೆ ಸರ್ಕಾರದ ಕಾಮಗಾರಿ ಗುಣನಿಯಂತ್ರಣ ಕಾರ್ಯಪಡೆಯ ಮಾಜಿ ಸದಸ್ಯ ಕಾರ್ಯದರ್ಶಿ ಆಗಿರುವಂತಹ ರವೀಂದ್ರನಾಥ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಫೈನ್ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, 2015ರಲ್ಲಿ ಒಂದು ಸರ್ವೆ ತರ ಮಾಡಿದ್ರು. ಆ ಟೈಮ್ನಲ್ಲೇ ಗೊತ್ತಾಗಿದೆ ಸುಮಾರು 13,000ಕ್ಕೂ ಹೆಚ್ಚು ಬಹುಮಹಡಿ ಕಟ್ಟಡಗಳು ಸೇಫ್ ಅಲ್ಲ ಬೆಂಗಳೂರು ಸಿಟಿಯಲ್ಲಿ ಅಂತ. ಇಷ್ಟು ದಿನ ಆದ್ರೂ ಕೂಡ ಕ್ರಮ ಯಾಕಾಗಿಲ್ಲ? ಮೊದಲನೇದಾಗಿ ನ್ಯೂಸ್ 18 ಅವ್ರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತಂದರೆ, ಈ ಬಿಲ್ಡಿಂಗ್ಗಳ ಬಗ್ಗೆ, ಅದರಲ್ಲೂ ಈ ಅಗ್ನಿ ಅವಘಡಗಳ ಬಗ್ಗೆ ಸತತವಾಗಿ ಜನಕ್ಕೆ ನಾವು ತಿಳಿಸ್ತಾನೆ ಹೋಗ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಜನಕ್ಕೆ ಹೌದು ನಾವಿದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋ ಒಂದು ಮನೋಭಾವ ತಾಳ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಅಂದರೆ, ಯಾರೇ ಮನೆ ಕಟ್ಕೊಳ್ಳೋ ಅಂಥವ್ರು ಅವರು ಯಾವಾಗಲೂ ಬಜೆಟ್ಟು ಅಂತಾನೆ ನೋಡ್ತಿರ್ತಾರೆ. ಅದರ ಜೊತೆಗೆ ಬೆಂಗಳೂರಲ್ಲಿ ಸೈಟ್ ಜಾಗ ಕಿರಿದು, ಕಾರ್ಪೆಟ್ ಏರಿಯಾ ಕಮ್ಮಿ, ಪ್ರತಿಯೊಂದು ಏನಾದ್ರು ಒಂದು ಯೋಚನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಹಣ ಹಾಕ್ಬೇಕಾಗತ್ತೆ. ಆದ್ರೆ ಈ ತರದ ಸಂದರ್ಭಗಳನ್ನ ನಾವು ನೋಡಿದಾಗ ಜನಕ್ಕೂ ಅನ್ಸತ್ತೆ, ಇಲ್ಲ ನಾವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ನಮ್ಮ ಬಜೆಟ್ ಅದಕ್ಕೋಸ್ಕರನೇ ತೆಗೆದಿಡಬೇಕು ಅನ್ನೋ ಒಂದು ಮನೋಭಾವನೆ ರೂಪುಗೊಳ್ಳುತ್ತೆ. ಹಾಗ ಈ ನಮ್ಮ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಕೂಡ 3 ತಿಂಗಳಿಗೆ ಒಂದ್ಸರಿ ಈ ತರ ಮಾಕ್ ಡ್ರಿಲ್ಗಳನ್ನ ಮಾಡಿ ತೋರಿಸ್ಬೇಕು. ಫೈರ್ ಎಕ್ಸರ್ಸೈಸಸ್ ಹೇಗೆ ನಾವು ತಪ್ಪಿಸ್ಕೋಬೇಕು, ನಮ್ಮ ಜೀವವನ್ನ ಯಾವ ರೀತಿ ಉಳಿಸ್ಕೋಬೇಕು, ಈ ತರದ ಮಾಕ್ ಡ್ರಿಲ್ಗಳನ್ನ ಮಾಡ್ತಾ ಇರಬೇಕು ಅಂತ ನಮ್ಮ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಕೂಡ ಹೇಳುತ್ತೆ. ನೀವು 2013ನೇ ಇಸ್ವಿ ಹೇಳಿದ್ರ? 15ನೇ ಇಸ್ವಿ ಹೇಳಿದ್ರಿ. 15ನೇ ಇಸ್ವಿನಲ್ಲಿ 13,500 ಬಿಲ್ಡಿಂಗ್ಗಳು ಸೇಫ್ ಅಲ್ಲ ಅನ್ನೋದನ್ನ ನೀವು ತೋರಿಸಿದ್ದೀರಾ. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಲ್ಲಿ ಬಹಳಷ್ಟು ಸರ್ಕಾರಿ ಕಟ್ಟಡಗಳು, ಅದು 2016ರ ಈಚೆಗೆ ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ದಾಖಲಾಗಿರುವಂತಹದ್ದು, ಹಲವಷ್ಟು ಕೋರ್ಟ್ ಬಿಲ್ಡಿಂಗ್ಗಳು, ಹಲವಷ್ಟು ಸರ್ಕಾರಿ ಬಿಲ್ಡಿಂಗ್ಗಳೇನೆ ಫೈರ್ ಸೇಫ್ಟಿ ಫಾಲೋ ಮಾಡಿಲ್ಲ. ಅಂದಮೇಲೆ ನೀವು ಈ ಪ್ರಕರಣನ ಹೇಳ್ತಾ ಇದ್ದೀರಾ, ಈ ಅಂಕಿಅಂಶ ಕೊಡ್ತಾ ಇದ್ದೀರಾ. ಸ್ವತಃ ಕೋರ್ಟ್ ಮುಂದೆ ಆ ಅಂಕಿಅಂಶ ಇದೆ, ಅವ್ರ ಬಿಲ್ಡಿಂಗ್ಗಳು ಸೇರಿದಂತೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ಎಲ್ಲಿ ಏನು ತಪ್ಪಿದೆ, ಯಾರು ಎಡುತ್ತಾ ಇದ್ದೀವಿ, ಈ ಪ್ರಶ್ನೆಗಳಿಗೆ ನಮ್ಮನ್ನ ನಾವು ಉತ್ತರ ಕೊಟ್ಕೊಳ್ಳೋದು ಬಿಬಿಎಂಪಿ ಸರಿ ಇಲ್ಲ, ಮತ್ತೊಬ್ರು ಸರಿ ಇಲ್ಲ ಹೇಳೋದು ಸುಲಭ ಆಗತ್ತೆ. ಆದ್ರೆ ಸ್ವತಃ ಜವಾಬ್ದಾರಿ, ಮನೇಲಿ ನಾವ್ ಯಾರು ವಾಸ ಮಾಡ್ತೀವಿ ನಮ್ದೇ ಜವಾಬ್ದಾರಿ ಬಹಳವಾಗಿರುತ್ತೆ.
ಮತ್ತೆ ಈ ತರದ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಯಾರು ಕಟ್ಟಿಸ್ತಾರೆ ಫ್ಲಾಟ್ಗಳು, ಇವ್ರುಗಳು ಎಕಾನಮಿ ಮಾಡಿಕೊಂಡು ದುಡ್ಡು ಉಳಿಸೋದನ್ನ ನೋಡ್ತಾರೆ. ಹೌದು. ಇದರಲ್ಲಿ ರೇರಾದವರು ಯಾವುದೇ ಒಂದು ಕಾಂಪ್ರಮೈಸ್ ಮಾಡ್ದಲೇನೆ ಫಸ್ಟ್ ಫೈರ್ ಸೇಫ್ಟಿ ಬಡ್ಜೆಟ್ ಸಪರೇಟ್ ಬಡ್ಜೆಟ್, ಅದ್ರ ಬಡ್ಜೆಟ್ ಪೂರ್ತಿ ಖರ್ಚಾಗಿದ್ರೆ ಮಾತ್ರ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಅದರ್ವೈಸ್ ಇಲ್ಲ ಅಂತ BBMP ಕೊಡಬೇಕು. ಆ BBMPಲೂ ಕೂಡ ದುರವಸ್ಥೆ ಹೆಂಗಾಗಿದೆ ಅಂತಂದ್ರೆ ಆಕ್ಯುಪೆನ್ಸಿ